Hello guys, welcome back to my YouTube channel. Welcome to Lavanya Vaibhav Vlogs. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ದಿಸ್ ವ್ಲಾಗ್ ನನಗೆ ಆಫೀಸ್ ಇತ್ತು. ಅಂದರೆ ನಾನು ಯೂಶಲಿ ವರ್ಕ್ ಫ್ರಮ್ ಹೋಮ್ ಅಲ್ವಾ ಮಾಡೋದು. ಸೊ ನಮ್ಮ ಆಫೀಸಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ಆಲ್ಮೋಸ್ಟ್ 20 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ 2 ಡೆಕೆಡ್ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತೇಜು ವೀಕೆಂಡ್ ಮುಗೀತಲ್ವಾ, ಮಂಡೆಯಿಂದ ವರ್ಕ್ ಸ್ಟಾರ್ಟ್ ಆಯಿತು. ಅವಳು ಸಹ ಆಫೀಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಂಡೇ ಆಗಿರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದಿಂದ ಬಸ್ಸಸ್ ಸಿಗೋದು ತುಂಬಾನೇ ಕಷ್ಟ, ತುಂಬಾ ರಶ್ ಇರುತ್ತೆ. ವೀಕೆಂಡ್ ಎಲ್ಲ ಮನೆಗೆ ಬಂದಿರ್ತಾರೆ, ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇರ್ತಾರಲ್ವಾ. ಸೊ ಅದಕ್ಕೋಸ್ಕರ ಸಂದೀಪನ್ನೇ ಡ್ರಾಪ್ ಮಾಡು ಅಂತ ಕೇಳಿದ್ರು. ಎಸ್ ಟಿ ಮಾಲ್ ಹತ್ರ ಡ್ರಾಪ್ ಮಾಡಿಸ್ಕೊಂಡು, ಎಸ್ ಟಿ ಮಾಲಿಂದ ನನಗೆ ಆಫೀಸ್ ಬಸ್ ಬರುತ್ತೆ. ಆ್ಯಂಡ್ ತೇಜು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡೋದ್ರೆ ಅವ್ಳಿಗೆ ಹತ್ರ ಆಗುತ್ತೆ, ಕಮ್ಮಿನೂ ಬೀಳುತ್ತೆ. ಸೊ ಇಬ್ರು ಇದ್ವಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಡ್ರಾಪ್ ಹೇಳ್ಬಿಟ್ಟು ನಾವು ಎಸ್ ಟಿ ಮಾಲ್ ಹತ್ರ ಡ್ರಾಪ್ ಮಾಡಿಸ್ಕೊಂತಾ ಇದೀವಿ. ಅಂಡ್ ತೇಜು ಆಕ್ಚುಲಿ ಆ ವೀಕ್ ಫುಲ್ಲು ಇರಬೇಕು ಅಂತ ಬಂದಿದ್ದು. ಬಟ್ ನೆಕ್ಸ್ಟ್ ವೀಕ್ ಇರಬೇಕಾಗತ್ತೆ, ಅವಳು ಲೀವ್ ಹಾಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾವು ಅವಳು ಇಲ್ಲ ಈ ವೀಕ್ ನಾನು ಹೋಗ್ಬಿಡ್ತೀನಿ ಆಫೀಸ್ಗೆ, ನೆಕ್ಸ್ಟ್ ವೀಕ್ ಲೀವ್ ಹಾಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ಲು. ಅವಳು ನಾವು ಕಾರಲ್ಲಿ ಹೋಗೋದಲ್ವಾ, ಮತ್ತೆ ಅಲ್ಲಿಂದ ಆಟೋದಲ್ಲಿ ಹೋಗ್ತೀನಿ, ನಾನೇನು ಡ್ರೆಸ್ ಎಲ್ಲ ಚೇಂಜ್ ಮಾಡಲ್ಲ ಅಂತ ಅಂದ್ಬಿಟ್ಟು ಅವಳು ಆರಾಮಾಗಿ ಕ್ಯಾಬಲ್ಲೇ ಹೋದ್ಲು. ಅಂದ್ರೆ ಸಾರಿ, ನೈಟ್ ಡ್ರೆಸ್ ಅಲ್ಲೇ ಹೋದ್ಲು. ಅಂಡ್ ನಾನು ಎಸ್ ಟಿ ಮಾಲ್ ಹತ್ರಕ್ಕೆ ಪಿಕಪ್ ಬರುತ್ತೆ ನಮ್ದು. ಸೊ ಅಲ್ಲೇ ಯೂಶಲಿ 7:15 ಹಂಗೆಲ್ಲ ಬರೋದು. ಬಟ್ ಟ್ರಾಫಿಕ್ ಜಾಸ್ತಿ ಇದ್ದಿದ್ದಕ್ಕೆ ಪಿಕಪ್ಪು ಸಹ ತುಂಬಾನೇ ಲೇಟ್ ಆಯ್ತು. 7:30 ಆಯ್ತು ನಮ್ ಬಸ್ ಬರೋದು. ಸೊ ಅಲ್ಲಿಂದ ಹೋಗ್ತಾ ಇದ್ದೆ. ನನಗೆ ಯೂಶಲಿ ಆಫೀಸ್ ಬಸ್ಸಲ್ಲಿ ಹೋದ್ರೆ ಬಿಫೋರ್ 9 ನಾನು ರೀಚ್ ಆಗಿ ಹೋಗ್ತೀನಿ ಆಫೀಸ್ ಹತ್ರಗೆ. ಅದು ಎಲೆಕ್ಟ್ರಾನಿಕ್ ಸಿಟಿ. ನಾನು ಯೂಶಲಿ ಹೋಗೋದು ಯಲಹಂಕ ಹತ್ರ ಇರೋ ನಾರ್ತ್ ಗೇಟ್ಗೆ. ಬಟ್ ಅವತ್ತು ಫಂಕ್ಷನ್ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ. ನಮ್ಮ ಪ್ರಾಜೆಕ್ಟ್ ಅವರೆಲ್ಲ ಏನು ಬ್ಯಾಂಗ್ಳೂರವರಲ್ಲ, ನಾವು ಡಿಫ್ರೆಂಟ್ ಲೊಕೇಶನ್ ಆಲ್ ಓವರ್ ವೇರೆವರ್ ಇನ್ಫೋಸಿಸ್ ಕ್ಯಾಂಪಸ್ ಇದೆ ಅಲ್ಲೆಲ್ಲಾನು ನಾವು ಸ್ಪ್ರೆಡ್ ಆಗಿದ್ದೀವಿ ನಮ್ಮ ಪ್ರಾಜೆಕ್ಟ್ ಅವರು. ಬಟ್ ವರ್ಚುವಲ್ ಮೀಟ್ ಇದು ಅಂತಾರೆ. ಬಟ್ ಆ ಡಿ ಸಿ ಅವರೆಲ್ಲ ಒಂದು ಆಫೀಸ್ ಹತ್ರ ಬಂದು ಅಲ್ಲಿಂದ ವರ್ಚುವಲ್ ಮೀಟ್ ಆಗಿ ಆಲ್ ಓವರ್ ದ ಡಿ ಸಿಸ್ ನಾವು ಕನೆಕ್ಟ್ ಆಗಿ ನಮ್ದು ಏನು ಸೆಲೆಬ್ರೇಷನ್ ಇತ್ತು ಅದನ್ನ ಮಾಡ್ಕೊತಾ ಇದ್ದೋ. ಸೊ ಇದು ಯೂನಿಕ್ ಏನಂದ್ರೆ, ನಾವು ನಮ್ಮ 20 ಇಯರ್ಸ್ ಸೆಲೆಬ್ರೇಷನ್ಗೆ ಟೀ ಶರ್ಟ್ನ ಪ್ಲಾನ್ ಮಾಡಿದ್ರು ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು. ಸೊ ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ಟೀ ಶರ್ಟ್ ಅದಂತ ಅಂದ್ಬಿಟ್ಟು, ಇದೇನಂದ್ರೆ ನಾನು ಟಿಫನ್ ಮಾಡಿರ್ಲಿಲ್ಲ, ಬೆಳಗ್ಗೆನೆ ಬಿಟ್ವಲ್ಲ. ಸೊ ಹೋಗಿದ ತಕ್ಷಣನೇ ಆಫೀಸ್ ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಇಡ್ಲಿ ವಡ ತಗೊಂಡ್ಬಿಟ್ಟೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸ್ವಲ್ಪ ಬೇಗನೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ವಾಶ್ರೂಮ್ ಅಲ್ಲಿ ಒಂದ್ಸರಿ ಫಿಟ್ ಚೆಕ್ ಮಾಡಿ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂತಾ ಇದ್ದೀನಿ. ಎಲ್ಲರೂ ಅಷ್ಟೇ ಅಲ್ವಾ, ನಾವೆಲ್ಲ ಆಫೀಸ್ಗೆ ಹೋಗಿದ ತಕ್ಷಣ ಡೈರೆಕ್ಟ್ ಟೇಬಲ್ ಹತ್ರ ಹೋಗಲ್ಲ. ಫಸ್ಟ್ ಒಂದ್ಸರಿ ರೆಸ್ಟ್ ರೂಮ್ಗೆ ಹೋಗಿ ನಮ್ಮ ಫಿಟ್ ಚೆಕ್ ಎಲ್ಲ ಮಾಡ್ಕೊಂಡು ಆಮೇಲೆನೆ ಹೋಗೋದು. ಸೊ ನಾನು ಇಲ್ಲ ಅದೇ ತರ ಎಲ್ಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಟೀ ಶರ್ಟ್ ನಾನು ಎಲ್ಲರೂ ಫಸ್ಟೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ನಾನು ಆಫೀಸ್ಗೆ ಹೋಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವತ್ತೊಂದು ದಿನಾನೇ ಕಲೆಕ್ಟ್ ಮಾಡ್ಕೊಂಡು ಹೋಗಿ ರೆಸ್ಟ್ ರೂಮಲ್ಲಿ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಇದು ನನಗೆ ಟೀ ಶರ್ಟ್ ಓಕೆ ಅಂತ ಫೀಲ್ ಆಯ್ತು. ನನ್ಗೇನು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಅಂದ್ರೆ ಈ ಸೆಕೆಗೆ ಇನ್ನೂ ಸೆಕೆ ಆಗ್ತಾ ಇದೆ ಆ ಟೀ ಶರ್ಟ್ ಅಲ್ಲಿ. ಅಂಡ್ ಇರಿಟೇಷನ್ ಆಗ್ತಾ ಇತ್ತು ಒಂದ್ ಸ್ವಲ್ಪ ನನ್ಗೆ. ಸೊ ಇದೆಲ್ಲ ಆದ್ಮೇಲೆ ಫಂಕ್ಷನ್ ಇತ್ತು. ಅದು ಫಂಕ್ಷನ್ ಇವೆಂಟ್ ಆಲ್ಮೋಸ್ಟ್ ಒಂದು 3 ಅವರ್ಸ್ ಏನೋ ಇತ್ತು ಅಷ್ಟೇ. ಅಂಡ್ ಯೂಶಲಿ ಹಿಂಗೆಲ್ಲ ಇದ್ದಾಗ ಡೆಸರ್ಟ್ ಟೀ ಅದೆಲ್ಲ ಅರೇಂಜ್ ಮಾಡ್ತಾರಲ್ವ, ಅದೆಲ್ಲ ಮಾಡ್ಕೊಂಡು ನಾವು ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಫುಲ್ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯ್ತು. ನಾನು ಏನಾದ್ರು ಬೇರೆ ಮಂಡೇ ಅಲ್ದಿರ ಬೇರೆ ಟೈಮ್ ಆಗಿದ್ದಿದ್ರೆ ನಾನು ನಾನ್ ವೆಜ್ ಬಿರಿಯಾನಿ ತಗೊಂಡ್ಬಿಟ್ಟು ತಿನ್ಬಿಡ್ತಾ ಇದ್ದೆ. ಬಟ್ ಮಂಡೇ ಆಗಿರೋದ್ರಿಂದ ನಾರ್ತ್ ಇಂಡಿಯನ್ ಥಾಲಿ ತಗೊಂಡೆ. ಅದಾದ್ಮೇಲೆ ಎಲ್ಲ ಮುಗೀತು. ಆಫೀಸಲ್ಲೇ ಒಂದ್ ಸ್ವಲ್ಪ ನಂದು ಏನು ಪ್ರಾಜೆಕ್ಟ್ ವರ್ಕ್ ಇದೆ ಅದು ಮುಗಿಸ್ಕೊಂಡು, ಇನ್ನ ನಾನು ಆಫೀಸ್ ಬಸ್ಸಲ್ಲೇ ಬಂದ್ರೆ ಲೇಟ್ ಆಗ್ಬಿಡುತ್ತೆ, 4:30 ಏನೋ ಬಿಡೋದು. ಅದಕ್ಕೋಸ್ಕರನೇ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು, ನಮ್ಗೆ ಇವಾಗ ಎಲ್ಲೋ ಲೈನ್ ಓಪನ್ ಆಗಿದೆ ಅಲ್ಲ ಗೈಸ್, ಅದ್ರಿಂದ ಎಷ್ಟು ಆರಾಮ್ ಅಂತ ಅಂದ್ರೆ ಫುಲ್ ಆರಾಮಾಗಿ ರೀಚ್ ಆಗಿ ಹೋಗ್ತೀವಿ. ಸೊ ನಾನು ಅಲ್ಲಿ ಮೆಟ್ರೋ ತಗೋಬಿಟ್ಟೆ. ಆಫೀಸಿಂದ ಬರ್ಬೇಕಾದ್ರೆ ಮೆಟ್ರೋ ತಗೊಂಡು ಆಮೇಲೆ ಕೆಂಪೇಗೌಡ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರ ಬಸ್ ತಗೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟ್ರಲ್ಲಿ ಸೆಕೆಗೆ ಈಚೆಗೆ ಹೋಗ್ದಿರಾ ಒಂದಿನ ಹೋದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಗೊತ್ತಾ. ಈಚೆಗೆ ಹೋಗ್ದಿರಾ ಇನ್ ದ ಸೆನ್ಸ್ ಕಾರಲ್ಲಿ ಓಡಾಡ್ತಾ ಇದೀವಿ, ಬಸ್ಸಲ್ಲಿ ಈ ತರ ಟ್ರಾವೆಲ್ ಮಾಡಿ ತುಂಬಾ ದಿನ ಆಗೋಗಿತ್ತಲ್ವಾ. ಎಷ್ಟು ಇರಿಟೇಟ್ ಆಗ್ತಾ ಇತ್ತು ಅಂತಂದ್ರೆ ಯಾವಾಗ ಮನೆಗೆ ಹೋಗ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಅಂಡ್ ಗಾಡಿಲಿ ಹೋಗೋದು ಒಂಥರ, ಗಾಳಿ ಎಲ್ಲ ಬರ್ತಾರೆ ರಿಲೀಫ್ ಆಗಿ ಅನ್ನಿಸ್ತಾ ಇತ್ತು. ಬಸ್ಸಲ್ಲಿ ಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಅದ್ರಲ್ಲಿ ಈ ಸೆಕೆಗೆ ಎಲ್ಲ. ಸೊ ನಾನು ಬರೋಷ್ಟೇ ಸನ್ನಿನೂ ಕಾಯ್ಕೊಂಡಿದ್ರು.
ಅದಾದ್ಮೇಲೆ ಮನೆಗೆ ಬಂದಿದ ತಕ್ಷಣ ನನ್ನ ಮಗಳು ರಿಯಾಕ್ಷನ್ ನೋಡ್ರಿ. ಬೆಳಗ್ಗೆಯಿಂದ ಅವಳು ನಮ್ಮ ಅಮ್ಮ ಅನ್ನೋ ಪದ ಸಹ ಕೇಳಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದವಳು. ಈಗ ನೋಡ್ರಿ ಸಡನ್ ಆಗಿ ನಾನು ಬಂದಿದ ತಕ್ಷಣ ಎಷ್ಟು ನಾಚಿಕೆ ಉಟ್ಕೊಂಡು ಹೆಂಗೆ. ನಮ್ಮಮ್ಮ ಇನ್ನೊಂದೇನಂದ್ರೆ, ನಮ್ಮಮ್ಮ ಯಾರನ್ನೂ ಫೋನಲ್ಲಿ ಮಾತಾಡಕ್ ಬಿಡಲ್ಲ. ನಮ್ಮಮ್ಮ ಏನಾರ ಫೋನಲ್ಲಿ ಮಾತಾಡ್ತಾ ಇದ್ರೆ ಕಿತ್ತು ಕಿತ್ತು ಇಟ್ಕೊಂತಾಳೆ ಫೋನ್ನ. ಮತ್ತೆ ಹೋಗ್ಬಿಟ್ಟು ಆ ಆ ಅಲೋ ಅಲೋ ಅಂತೆಲ್ಲ ಮಾತಾಡಕ್ ಹೋಗ್ತಾಳೆ. ಎಷ್ಟು ಬೇಗ ಬೆಳೆದ್ಬಿಟ್ಲು ಅನ್ಸುತ್ತೆ ನನ್ನ ಮಗಳನ್ನ ನೋಡ್ತಾ ಇದ್ರೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಪ್ರೀವಿಯಸ್ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೆಲ್ಲ ನನಗೆ ಹೇಳಿ. ಇಲ್ಲಿ ನೋಡಿ ಅವ್ರ ಅಪ್ಪನೂ ಅಷ್ಟೇ, ನಾನಿಲ್ಲ ಅಂತ ಮನೆಗೆ ಬಂದಿಲ್ಲ, ಅಲ್ಲೇ ಈಚೆಗಡೆನೆ ಇದ್ದೋಗಿದ್ದಾರೆ. ನನಗೆ ಆಫೀಸ್ ಇತ್ತಲ್ವ, ನಾನು ಬಂದಿಲ್ಲ ಅಂತ ಅವರು ಬಂದಿಲ್ಲ. ಹಂಗಾಗಿ ನನ್ನ ಮಗಳು ಇವತ್ತಿನ ಡೇ ಫುಲ್ಲು ನಮ್ಮಮ್ಮ ಜೊತೆನೇ ಇದ್ಲು. ನಮ್ಮಮ್ಮ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು, ನಾನು ಸೀರಿಯಸ್ ಆಗಿ ಕೇಳಿಸ್ಕೊತಾ ಇದ್ದೀನಿ. ಹಿಂದೆ ಸನ್ನಿ ಬಂದು ತೀಟೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮುದ್ಕೊಟ್ಟು ಅವತ್ತೆಲ್ಲ ಅಷ್ಟೇ. ನನ್ನ ಮಗಳು ಈಚೆಗೆ ಹೋಗಿ ಬಂದ್ಬಿಟ್ನಲ್ವಾ, ಅವಳಿಗೆ ಇನ್ನೆಲ್ಲಿ ಮತ್ತೆ ಬಿಟ್ಟೋಗ್ತೀನೋ ಅಂತ ಇಟ್ಕೊಳ್ಳೋದು, ಮುದ್ದಾಡೋದು ಹಂಗೆ ಮಾಡ್ತಾ ಇರ್ತಾಳೆ. ನಿಮ್ಮ ಮಕ್ಕಳು ಹೀಗೇನಾ? ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಅದನ್ನೆಲ್ಲ ನೋಡ್ಬಿಟ್ಟು ಹುಡುಕ್ತಾ ಇದ್ರೆ ಏನಕ್ಕೆ ಮೇಡಮ್ ಹಿಂಗ್ ಹುಡುಕ್ತಾ ಇದ್ದೀರಾ ಅಂತ. ಅದು ತಿನ್ಬಾರ್ದು ಚಿಕ್ಕ ಮಕ್ಕಳು. 3 years ತಿಂದ್ರಂಡೆ ಅವಳು ತಿಂತಾಳೆ. 3 to 4 years. ನೀನು ವರ್ಷ ಇದ್ಲಲ್ಲ, ಅವಳು ತಿಂತಾಳೆ ಅಂತ ಅಂದ್ಬಿಟ್ಟು. ರೈನೋ ಇದ್ಯಾವ್ದಿದೆ? ರೈನೋನಾ? ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್. ಮೂರಿತ್ತು, 3 ಎತ್ತಾಕೊಂಬಂದೆ. ಮೂಡೆ ಉಣ್ಣಿಂದೆ? ಉಣ್ಣಿಂದೆ 3. ವೆನಮ್. ವೆನಮ್ ನನಗೆ ಗೊತ್ತು. ಲಾಸ್ಟ್ ಐ ವಾಂಟ್ ಒರಿಜಿನಲ್ ಸ್ಪೈಡರ್. ರೆಡ್ ಸ್ಪೈಡರ್ ಮ್ಯಾನ್, ಅಥೆಂಟಿಕ್ ಸ್ಪೈಡರ್ ಮ್ಯಾನ್. ಇನ್ಸ್ಟಾದಲ್ಲಿ ಅಯ್ಯೋ 2 ವೆನಮ್ಮು. ಪೋಸ್ ಬೇರೆ. ನಾನು ಒರಿಜಿನಲ್ ಸ್ಪೈಡರ್ ಬರುತ್ತೆ ಅನ್ಕೊಂಡಿದ್ದೆ.